ಇದು ನಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳ ಇದು. ಸಭಾಧ್ಯಕ್ಷರೇ, ಸರ್ವೆ ನಂಬರ್ 79, 15 ಎಕರೆ 12 ಗುಂಟೆ ಜಮೀನು. ಇದು 12/10/90ರಲ್ಲಿ ಹಸ್ತಾಂತರ ಆಗುತ್ತೆ. 12/10/90ರಲ್ಲಿ ಹಸ್ತಾಂತರ ಆದರೂ ಕೂಡ 2015ಕ್ಕೆ ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ 6 ಎಕರೆ ಚಿಲ್ಲರೆ 211 ಜನ ಒತ್ತುವರಿ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಮತ್ತು ಇದನ್ನು ಭೂ ಕಬಳಿಕೆ ನ್ಯಾಯಾಲಯದಲ್ಲೂ ಕೂಡ ಇದನ್ನು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲಿ ತೀರ್ಪು ಕೂಡ ಬಂದಿಲ್ಲ ಸಭಾಧ್ಯಕ್ಷರೇ. ಮತ್ತು ಸುಮಾರು 10-12-10ರಿಂದ 2010, 12, 11ನೇ ಸಾಲು ಮತ್ತು 22, 23ನೇ ಸಾಲಿನಲ್ಲಿ 6 ಜನ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟವ್ರು ಇದ್ದರೂ ಕೂಡ ಅಲ್ಲಿ ಏನು ಕೂಡ ತೆರವುಗೊಳಿಸೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಏನೂ ಕೂಡ ಪ್ರಯತ್ನ ಮಾಡಿಲ್ಲ ಅಂತ ನಾನು ನಮ್ಮ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದಂಥ ಸಂದರ್ಭ ಇದೆ. ಮತ್ತು ಇವ್ರ ಮೇಲೆ ಆ್ಯಕ್ಷನ್ನು ಕೂಡ ಏನೂ ಆಗಿಲ್ಲ. ಯಾರ್ಯಾರು ಒತ್ತುವರಿ ಮಾಡಿದಂಥ ಸಂದರ್ಭದಲ್ಲಿ ನೋಡ್ಕೊಂಡಿದ್ರು ಅದನ್ನು ಬಂದೋಬಸ್ತ್ ಮಾಡಿದೆ. ಇವ್ರ ಮೇಲೆ ಆ್ಯಕ್ಷನ್ನು ಕೂಡ ತಗೋಬೇಕಾಗಿತ್ತು ಸಭಾಧ್ಯಕ್ಷರೇ. ಮತ್ತು ನಾನು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಲೇ ಕೂಡ ಮಾತಾಡಿ ಇದಕ್ಕೆ ನಮಗೆ ಕೋರ್ಟಲ್ಲಿ ಸ್ಟೇ ವೇಕೇಟ್ ಆಗಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಈಗ ಕೋರ್ಟಲ್ಲಿ ಸ್ಟೇ ವೇಕೇಟ್ ಆಗಬೇಕು. ಸ್ಟೇ ವೇಕೇಟ್ ಆದರೆ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಅದಕ್ಕೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರು ಹೇಳಿದ್ದೀನಿ, ಅಡ್ವೊಕೇಟ್ ಜನರಲ್ ಹತ್ರ ಮಾತಾಡಿ ಒಬ್ಬ ಸೀನಿಯರ್ ಕೌನ್ಸಿಲ್ಗೆ ಇಟ್ಟು ಸ್ಟೇ ವೇಕೇಟ್ ಮಾಡಿದ್ರೆ ನಾವು ಖಾಲಿ ಇರ್ತಕ್ಕಂಥ 8 ಎಕರೆಗೂ ಕಾಂಪೌಂಡ್ ಹಾಕ್ಕೋಬೋದು. ಮತ್ತು ಇದು ಹಣ ಕೂಡ ಇಂದ ಬಿಡುಗಡೆ ಆಗಿದೆ. ಅದರಲ್ಲಿ ಹೋಗಿ ಕೋರ್ಟಲ್ಲಿ ಹೋಗ್ತಾರೆ, ಸ್ಟೇ ತರ್ತಾರೆ, ನಾವು ಸ್ಟೇ ವೇಕೇಟ್ ಮಾಡೋಣ. ಇದು ಹಾಗೆ ಮುಂದುವರ್ಕೊಂಡು ಹೋಗ್ತಾ ಇದೆ. ಮತ್ತು ಒಬ್ಬ ಸೀನಿಯರ್ ಕೌನ್ಸಿಲ್ಗಿಟ್ಟು ಸ್ಟೇ ವೇಕೇಟ್ ಮಾಡಿ ಖಾಲಿ ಇರ್ತಕ್ಕಂಥ ಜಾಗಕ್ಕೆ ನಾವು ಕಾಂಪೌಂಡ್ ಹಾಕುವಂಥ ಕೆಲಸ ಮೊದಲೇ ಆಗಬೇಕಾಗಿದೆ. ಆಮೇಲೆ ನ್ಯಾಯಾಲಯದಲ್ಲಿ ಇದೆ ಸಭಾಧ್ಯಕ್ಷರೇ, ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ತೀರ್ಮಾನ ಆದಮೇಲೆ ಉಳಿದಿರ್ತಕ್ಕಂಥದ್ದನ್ನು ನಾವು ಬಂದೋಬಸ್ತ್ ಮಾಡಬೇಕು. ಒಟ್ಟಿನಲ್ಲಿ ಈ ಪ್ರಾಪರ್ಟಿ ದೇವಸ್ಥಾನಕ್ಕೆ ಉಳಿಬೇಕು ಅಷ್ಟೇ ಸಭಾಧ್ಯಕ್ಷರೇ. ಸಭಾಪತಿಗಳೇ, 2017ರಲ್ಲಿ 9 ಎಕರೆ ಜಾಗಕ್ಕೆ ಕಾಂಪೌಂಡ್ ಹಾಕಿ ಅಂತ 80 ಲಕ್ಷ ಏನು ಬಿಡುಗಡೆ ಮಾಡ್ತಾರೆ. ಅದಕ್ಕೆ ಒಬ್ಬ ಅಭಿಯಂತರ ಒಬ್ಬ ಇಂಜಿನಿಯರ್ಗೆ ಹೇಳಿಬಿಟ್ಟು ಅವ್ರಿಗೆ 26 ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ತಾರೆ ಕಾಂಪೌಂಡ್ ಕಟ್ಟಿ ಅಂತ. ಆದರೂ ಕಟ್ಟೋದಿಲ್ಲ. ಯಾಕೆ ಕಟ್ಟೋದಿಲ್ಲ? ಕಟ್ಟದೇ ಇರೋದಕ್ಕೆ ಕಾರಣ ಏನು? ಏನು ಹ್ಯಾಂಡ್ ಇನ್ ಗ್ಲೌಸ್ ಇತ್ತ? ಒತ್ತುವರಿ ಮಾಡಿರ್ತಕ್ಕಂಥವ್ರು ಮತ್ತೆ ಕಾಂಪೌಂಡ್ ಕಟ್ಟತಕ್ಕಂಥವ್ರ ಮಧ್ಯದಲ್ಲಿ ಏನಾದ್ರು ಒಳ ಒಪ್ಪಂದ ಇತ್ತ? ಸಭಾಪತಿಗಳೇ, ಇದೊಂದು ಬಹಳ ಆಸ್ತಿ ಕಬಳಿಕೆಯ ವಿಷಯ. ಅವಕಾಶ ಕೊಟ್ಟರೆ ಬೆಂಗಳೂರನ್ನು ಕೂಡ ಒಬ್ಬನೇ ವ್ಯಕ್ತಿ ಕಬಳಿಕೆ ಮಾಡಿಕೊಂಡು ತನ್ನ ಹೆಸರಿಗೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಗೆ ನೂರಾರು ದೇವಸ್ಥಾನ, ಸಾವಿರಾರು ದೇವಸ್ಥಾನಗಳ ಜಮೀನುಗಳನ್ನು ಆಕ್ರಮಿಸ್ಕೊಂಡಿದ್ದಾರೆ, ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆ ವಿಷಯದಲ್ಲೂ ಕೇಳಿದ್ದೆ ನಾನು, ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಎಷ್ಟು 268 ಜನ ತಹಸೀಲ್ದಾರ್ಗಳು ಎಲ್ಲ ಸೇರಿಬಿಟ್ಟು ಅದರ ರಿಪೋರ್ಟನ್ನು ಕೊಟ್ಟಿದ್ದಾರೆ ನನಗೆ. ಕೇವಲ 5-6 ಜಿಲ್ಲೆ, ಯಾವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಕೊಡಗು ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆಯವರು ಮಾತ್ರ ರಿಪೋರ್ಟ್ ಕೊಟ್ಟಿದ್ದಾರೆ. ಪರಾಭಾರೆ ಆಗಿರ್ತಕ್ಕಂಥ ಎಷ್ಟು ಎಕರೆಗಳು ಪರಾಭಾರೆ ಆಗಿದೆ, ಎಷ್ಟು ಒತ್ತುವರಿ ಆಗಿದೆ, ಇದರ ಸಂಪೂರ್ಣ ರಿಪೋರ್ಟ್ ನನಗೆ ಬೇಕು ಮಾನ್ಯ ಸಚಿವರೇ. ರಾಜ್ಯದಲ್ಲಿ ದೇವಸ್ಥಾನಗಳಲ್ಲಿ ಜಮೀನನ್ನ ಜಾಗವನ್ನು ಉಳಿಸ್ತಕ್ಕಂಥ ಅತ್ಯಂತ ತುರ್ತು ಪರಿಸ್ಥಿತಿ ಇದೆ. ಇಲ್ಲ ಅಂತ ಹೇಳಿದ್ರೆ ಒತ್ತುವರಿ ಮಾಡಿಕೊಂಡು ತಮ್ಮ ಹೆಸರಿಗೆ ಮಾಡ್ಕೊಳ್ತಕ್ಕಂಥ ಅಧಿಕಾರಿಗಳು ಇದ್ದಾರೆ, ಜನರು ಇದ್ದಾರೆ. ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತೀರಾ? ಒಂದು. ಎರಡನೇ ಪ್ರಶ್ನೆ, ಇದಕ್ಕೆ ಉತ್ತರ ಕೊಡಿ, ನಾನು ಆಮೇಲೆ ಇನ್ನೊಂದು ಪ್ರಶ್ನೆ. ಸಭಾಪತಿಗಳೇ, ಇನ್ನೊಂದು ಪ್ರಶ್ನೆ 9 ಎಕರೆಗೆ ಕಾಂಪೌಂಡ್ ಏನು ಹಾಕಿಲ್ವಲ್ಲ? ಅತ್ಯಂತ ಬಹಳ ಹಳೆಯ ದೇವಸ್ಥಾನ, ನಮ್ಮ ತಿಗಳ ಸಮಾಜದ್ದು ಬಹಳ ಹಳೆಯ ದೇವಸ್ಥಾನ, ಧರ್ಮರಾಯ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನ ಉಳಿಸೋದಕ್ಕೆ ಯಾಕೆ ಕಾಂಪೌಂಡ್ ಹಾಕಿಲ್ಲ? ಅವಾಗ ಯಾರು ಕೋರ್ಟ್ಗೆ ಹೋಗಿರ್ಲಿಲ್ಲ, ಅವಾಗ ಯಾಕೆ ಹಾಕ್ಲಿಲ್ಲ? ಈ ಕೋರ್ಟ್ಗೆ ಹೋಗಿದ್ದಾರೆ. ಹಾಗಾಗಿ ಅದಕ್ಕೆ ಸ್ಟೇ ವೇಕೇಟ್ ಆಗಬೇಕು, ಅವಾಗ ಮಾತ್ರ ಕಾಂಪೌಂಡ್ ಸದ್ಯಕ್ಕೆ ಸದ್ಯ. ನಮ್ಮ ಅಡ್ವೊಕೇಟ್ಸ್ ಸ್ಟೇ ವೇಕೇಟ್ ಮಾಡ್ಲಿಸ್ಲಿಕ್ಕೆ ಆಗದೆ ಇರುವಂತ ಅಸಮರ್ಥರನ್ನ ಯಾಕೆ ತೆಗೆದುಕೊಂಡಾಗ ಅಲ್ಲಿಡ್ತೀರಾ? ಸಮರ್ಥರಿರ್ತಕ್ಕಂಥ ಅಡ್ವೊಕೇಟ್ಗಳನ್ನ ಇಡಿ, ಅಥವಾ ಒಪ್ಪಂದನಾದ್ರೂ ಇದೆಯಾ? ಯಾರೋ ಒಬ್ಬ ಅಡ್ವೊಕೇಟ್ ಅನ್ನಲ್ಲಿ ಹಾಕಿದ್ರೆ ಸಾಕು, ಅದನ್ನ ಒತ್ತುವರಿ ಮಾಡ್ಕೊಳ್ಬಹುದು. ಒಂದಿಷ್ಟು ವರ್ಷಗಳನ್ನ
ಮುಂದಕ್ಕೆ ತಳ್ಳಬಹುದು. ಈ ತರದ ಒಂದು ಒಳ ಒಪ್ಪಂದ ಕಾಣಿಸ್ತಾ ಇದೆ ಸಭಾಪತಿಗಳೇ. ಇದಕ್ಕೆ ನನಗೆ ಸಮರ್ಥವಾಗಿರುವಂತ ಉತ್ತರವನ್ನು ಕೊಡ್ಬೇಕು. ಎಷ್ಟು ದಿನದಲ್ಲಿ ನೀವು ಅದಕ್ಕೆ ಕಾಂಪೌಂಡ್ ಕಟ್ತೀರಾ? ಇದು ಲೋಪ ಆಗಿರ್ತಕ್ಕಂಥದ್ದು ನಿಜ. ಇದು ಸುಮಾರು 30-35 ವರ್ಷದಿಂದ ಆಗಿರ್ತಕ್ಕಂಥದ್ದು. 1990ರಲ್ಲೇ ಫೆನ್ಸಿಂಗ್ ಹಾಕೊಂಡ್ಬಿಟ್ಟಿದ್ರೆ ಸಮಸ್ಯೆ ಇರ್ತಿರ್ಲಿಲ್ಲ. ಮತ್ತು 2015ರಲ್ಲಿ ಇವರು ಸರ್ವೆ ಮಾಡೋಕೆ ಹೋಗಿದ್ದಾರೆ. ಅಂದರೆ 25 ವರ್ಷ ಬಿಟ್ಟು ಫೆನ್ಸಿಂಗ್ ಹಾಕೋಕೆ ಹೋಗಿದ್ದಾರೆ. ಅದರಿಂದ ನಾನು ಒಬ್ಬ ಸೀನಿಯರ್ ಕೌನ್ಸಿಲ್ಗಿಟ್ಟು ಸಭಾಧ್ಯಕ್ಷರೇ 2020ರಲ್ಲಿ ಯಾರೋ ಸ್ಟೇ ತಂದಿದ್ದಾರೆ. 21ರಲ್ಲಿ ನಮ್ಮವರು ಕೂಡ ಅಬ್ಜೆಕ್ಷನ್ಸ್ ಹಾಕಿದ್ದಾರೆ. ಸೀನಿಯರ್ ಕೌನ್ಸಿಲ್ಗಿಟ್ಟು ಆದಷ್ಟು ಬೇಗ ಅಟ್ಲೀಸ್ಟ್ ನಿಮ್ಮ ಮುಂದಿನ ಸೆಷನ್ ಬರುತ್ತಲ್ಲ ಆ ಟೈಮ್ಗಾದರೂ ಇದನ್ನು ವೆಕೇಟ್ ಮಾಡಿ ಅದಕ್ಕೆ ಕಾಂಪೌಂಡ್ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಒಂದು ಹೇಳ್ತೀನಿ. ಆಮೇಲೆ ನಮ್ಮಲ್ಲಿ 35,000 ದೇವಸ್ಥಾನಗಳಿದೆ. ನಿಮಗೆ ಮಾಹಿತಿ ನಾನು 1 ತಿಂಗಳು 2 ತಿಂಗಳು ಬೇಕಾಗುತ್ತೆ. ಅಷ್ಟರಲ್ಲಿ ನಿಮ್ಗೆ ಎಲ್ಲ ಮಾಹಿತಿ 35,000 ದೇವಸ್ಥಾನದ ಮಾಹಿತಿ ಕೂಡ ನಿಮಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ರವಿಕುಮಾರ್, ನಾನು ಹೇಳ್ತೀನಿ, ನೀವು ಒಬ್ಬೊಬ್ಬರು 10 ನಿಮಿಷ ತಗೊಂಡ್ರು ಹೆಂಗ್ ನಡೆಸ್ಬೇಕು ಹೇಳಿ. ಹೇಳಿದಾರೆ ಮಿನಿಸ್ಟರ್ ಉತ್ತರ ಅಲ್ಲ, ಉತ್ತರ ಬೇರೆ ಬೇರೆ ಕೊಡಿ. ಕಳೆದ ಸರಿನೂ ಕೊಟ್ಟಿದ್ದಾರೆ ಸಭಾಪತಿಗಳೇ. ಇದು ದೇವಸ್ಥಾನಕ್ಕೆ ಕಾಂಪೌಂಡ್ ಬೇಕು. ಕಾಂಪೌಂಡ್ ಬೇಕು. ಈ ತರ ಸಭಾಪತಿ ನಾನು ಬಾವಿಗೆ ಹೋಗ್ಬೇಕಾಗತ್ತೆ ನೋಡಿ. ನಾನು ಮುಂದೆ ಬಂದ್ ಮಾಡ್ಬಿಡ್ತೀನಿ ನೋಡಿ. ಬಾವಿಗೆ ಹೋಗಿ ಆಯ್ತು. ಪೂಜಾರಿ ಕೇಳಿ ಮಾನ್ಯ ಕಂದಾಯ ಸಚಿವರಲ್ಲಿ ಉತ್ತರ ಕೊಟ್ಟಿದ್ದೀನಿ. 35 ವರ್ಷ ಅವರಿದ್ದಾರೆ ಅನ್ನೋದನ್ನ ತೆಗಿಬೇಕು ದಯವಿಟ್ಟು. ಆ 35 ವರ್ಷ ಬಂದ್ರೆ ಇಟ್ ಇಸ್ ವೆರಿ ಡೇಂಜರಸ್. ಈಗ ಅವ್ರು ಯಾರು ತಗೊಂಡು ಅವರೇ ಹೇಳಿ ಸಭಾಧ್ಯಕ್ಷರೇ, 35 ವರ್ಷ ಮೇಲೆ ನಮ್ದೇನಿದೆ? ಈಗ 35 ವರ್ಷದಲ್ಲಿ ನಮ್ಮ ಸರ್ಕಾರಗಳು ಬಂದಿತ್ತು, ಮಂತ್ರಿಗಳು ಬೇಕಾಗಿದ್ದಾರೆ. ಲೋಪ ಆಗಿದೆ ಅಂತ ಹೇಳಿದ್ನಲ್ಲ ನಾನು. ಸಭಾಧ್ಯಕ್ಷರೇ, ಲೋಪ ಆಗಿರ್ತಕ್ಕಂಥದ್ದು ನಿಜ, ಇಲ್ಲ ಅಂತ ಹೇಳ್ತಿಲ್ಲ. ಅವ್ರು ಏನ್ ಬೇಕಾದ್ರೆ ಮಾಡ್ಲಿ, ಅದ್ ಬೇರೆ ಬೆಚ್ಚ. 35 ವರ್ಷದಿಂದ ಈ ವಿಷಯ ಇದೆ, ಆ ಕಾಂಪೌಂಡ್ ಇದೆ ಅಂತ ಹೇಳಿದ್ಮೇಲೆ ಪೊಸಿಷನ್ ಇದೆ ಮೇಲೆ ಇಟ್ ಇಸ್ ವೆರಿ ಡೇಂಜರಸ್ ಟು ನಮ್ಮ ಸರ್ಕಾರದ ಆಸ್ತಿ ರಕ್ಷಣೆ ಮಾಡ್ಕೊಳಕ್ಕಾಗಲ್ಲ. ಈಗ ಸಭಾಧ್ಯಕ್ಷರೇ ಸ್ವತಂತ್ರ ಬಂದ್ಮೇಲೆ ಆಯ್ತು, ನೀವೇನ್ ಬೇಕಾದ್ರೆ ಈಗ ಸಭಾಧ್ಯಕ್ಷರೇ, ಈ ಸದನದಲ್ಲಿ ಒಂದು ಪದ್ಧತಿ ಇದೆ. ಯಾರು ಪ್ರಶ್ನೆ ಕೇಳ್ತಾರೋ ಅವರು ಸಬ್ ಕ್ವಶನ್ ಕೇಳ್ಬೇಕಾದ್ರೆ ಎಲ್ಲರೂ ಏನು ತಿಳ್ಕೊಬೇಕು, ಹೆಂಗ್ ನಡೆಸ್ಬೇಕು. ಕೇಸಲ್ಲಿ ಇಂಥ ಒಂದು ಮಾತು ಬಂದಿದೆ, ಅದಕ್ಕೋಸ್ಕರ ನಾನು ಇಂಟರ್ಫಿಯರ್ ಆಗಿದೆ. ಅದರ್ವೈಸ್ ಐ ಹ್ಯಾವ್ ನೋ ಬಿಸಿನೆಸ್ ಹಿಯರ್. ಸಭಾಪತಿಗಳೇ, ಹೇಳಿದ್ದೀನಿ, ಸಚಿವರು ಹೇಳಿದ್ದಾರೆ ಲೋಪ ಆಗಿದೆ ಅಂತ ಮಾತನ್ನು ಅವರೇ ಹೇಳಿದ್ದಾರೆ. ಅನೇಕ ವರ್ಷಗಳಿಂದ ಬಂದಿರುವಂತ ವಿಷಯದ ಬಗ್ಗೆ ಅಂತ ಮಾತಾಡಿದ್ದಾರೆ. ಸಭಾಧ್ಯಕ್ಷರೇ, ಈಗ ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದೀನಿ ರವಿಕುಮಾರ್ ಅವರಿಗೆ. ಒಬ್ಬ ಸೀನಿಯರ್ ಕೌನ್ಸಿಲ್ಗೆ ಸ್ಟೇ ವೇಕೆಂಟ್ ಮಾಡಿಸಿ ಆದಷ್ಟು ಬೇಗ ಕಾಂಪೌಂಡ್ ಹಾಕ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಅವರಿಗೆ. ಸಚಿವರೇ ಒಂದು ನಿಮಿಷ. ಮಾನ್ಯ ಸಭಾಪತಿಗಳು, ಸದಸ್ಯರು ಪ್ರಶ್ನೆ ಕೇಳಿದ್ದಾರೆ. ಈಗ ದೇವಸ್ಥಾನಗಳು ಎಲ್ಲವೂ ಉಳಿಬೇಕು ನಿಜ. ಈಗ ಕಾಂಪೌಂಡ್ ಹಾಕಿದ್ದಾರೆ ಅಂತಕ್ಕಂಥದ್ದನ್ನ, ಲೋಪ ಆಗಿರ್ತಕ್ಕಂಥದ್ದನ್ನ ಸಚಿವರು ಒಪ್ಕೊಂಡಿದ್ದಾರೆ. ಇದು ಒಂದನೇದು. ಎರಡನೇದು, ಮಾನ್ಯ ಸದಸ್ಯರು ಅಲ್ಲಿ ಒಂದು ಇದನ್ನ ತೆಗೆದ್ರು, 35 ವರ್ಷ ಆಗಿದೆ ಅಂತ. ಆದ್ರಿಂದ ಅದು ಅಡ್ವರ್ಸ್ ಪೊಸಿಷನ್ ಆಗತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಈ ರೀತಿ ನಾವು ಉತ್ತರ ಕೊಟ್ಟುಬಿಟ್ರೆ ಅದು ಯಾರು ದಾವೆ ಆಗ್ತಾರೆ ಅವರಿಗೆ ಅನುಕೂಲ ಆಗತ್ತೆ. ಆ ಕಾರಣದಿಂದ ದಯವಿಟ್ಟು ಅದನ್ನು ತೆಗಿಬೇಕು. ಸದಸ್ಯರು ಏನು ಪ್ರಶ್ನೆ ಮಾಡಿದ್ದಾರೆ ಅವರು ಈಗಾಗಲೇ ಬಾವಿಗಿಳಿದಿದ್ದಾರೆ. ಆದ್ರಿಂದ ಅವರಿಗೆ ಸೂಕ್ತ ಉತ್ತರವನ್ನ ಮಾನ್ಯ ಸಚಿವರು ಒದಗಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. 1990ರಲ್ಲಿ ಈ ಜಾಗ ಹಸ್ತಾಂತರ ಮಾಡಿಕೊಂಡ್ರು. ಸರ್ವೆ ಮಾಡಿದ್ದು 2015ರಲ್ಲಿ, 25 ವರ್ಷ ಆದಮೇಲೆ. ಅಷ್ಟೊತ್ತಿಗೆ ಏನಾಗಿತ್ತು, 211 ಜನ ಒತ್ತುವರಿದಾರ ಇದ್ರು ಅಂತ ನಾನು ಹೇಳಿದ್ದು. ಆ 211 ಜನ ಒತ್ತುವರಿದಾರರ ಮೇಲೆ ಈಗಾಗಲೇ ಭೂ ಕಬಳಿಕೆ ನ್ಯಾಯಾಲಯದ ಮುಂದೆ ಕಂಪ್ಲೇಂಟು ಕೂಡ ಕೊಟ್ಟಿದ್ದಾರೆ. ಮುಜರಾಯಿ ಇಲಾಖೆದವರು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ಅದು ತೀರ್ಮಾನ ಆಗಬೇಕು ಅಂತ ಹೇಳ್ತಿರೋದು. ಅದು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ರವಿಕುಮಾರ್ ಅವರಿಗೆ. ಅದೇ ಈಗ ಸ್ಟೇ ಒಂದು 2020ರಲ್ಲಿ ಸ್ಟೇ ತಂದರು. ನಮ್ಮೂರೆಲ್ಲ ಅಬ್ಜೆಕ್ಷನ್ ಹಾಕಿದ್ದಾರೆ. 4 ವರ್ಷ ಆಯಿತು. ಅದಕ್ಕೆ ಸ್ಟೇ ವೆಕೇಟ್ ಮಾಡಿಸಿ ಅದನ್ನೇ ಹೇಳ್ತಿರೋದು. ಸೀನಿಯರ್ ಕೌನ್ಸಿಲ್ ಬಿಟ್ಟು ಅವಾಗ ನಿಮ್ಮ ಸರ್ಕಾರ ಇತ್ತು. ಈಗ ಸೀನಿಯರ್ ಕೌನ್ಸಿಲ್ ಬಿಟ್ಟು ಸ್ಟೇ ವೆಕೇಟ್ ಮಾಡ್ತೀವಿ ಅಂತ ಹೇಳಿದ್ದೀನಲ್ಲ, ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದೀನಿ ಸಭಾಧ್ಯಕ್ಷರೇ. ಮಾನ್ಯ ಸಚಿವರೇ,
ಮಾನ್ಯ ಸಚಿವರೇ, ದಯಮಾಡಿ ಯಾವ ಆಸ್ತಿ ಸದ್ಯಕ್ಕೆ ಉಳಿದಿದೆ ಅದನ್ನು ಉಳಿಸುವ ಕೆಲಸವನ್ನ ತಾವು ಮಾಡಿ. ನೀವು ಅದನ್ನು ಸಂಪೂರ್ಣ ಬೇರೆಯವರ ಕೈವಶ ಆಗೋದು ಬೇಡ. ಅದನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಅದನ್ನು ಈಗ ಕಾಂಪೌಂಡ್ ಹಾಕ್ಲಿಕ್ಕೆ ನೀವು ಅವಕಾಶ ಕೊಟ್ಟರೆ ಅದಕ್ಕಿಂತ ಏನ್ ಮಾಡಕ್ಕಾಗುತ್ತೆ? ಮಾನ್ಯ ಸಭಾಪತಿಗಳೇ, ಉತ್ತರವನ್ನೇ ಸಚಿವರು ಕೊಡ್ತಾ ಇದ್ದಾರೆ. ಸಭಾಪತಿಗಳೇ, ಉತ್ತರ ಕೊಡ್ತಕ್ಕಂಥದ್ದು ಸದಸ್ಯರಲ್ಲ. ಮಾನ್ಯ ಸದಸ್ಯರು ಉತ್ತರ ಕೊಡೋದು ಬೇಡ. ನಿಮ್ ಸರ್ಕಾರ ಸಚಿವರು ಉತ್ತರ ಕೊಡ್ತಿದ್ದಾರೆ. ಮಾನ್ಯ ರವಿಕುಮಾರ್ ಅವರು ಏನ್ ಕೇಳಿದ್ದಾರೆ, ಈಗ ಏನ್ ಕನಿಷ್ಠ ಪಕ್ಷ ಈಗ ಉಳಿದಿರ್ತಕ್ಕಂಥ ಆಸ್ತಿಯನ್ನಾದ್ರೂ ಉಳಿಸಿರಿ ಅಂತ ಅದಕ್ಕೆ ಸಚಿವರು ಗಮನ ಕೊಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಈಗಾಗಲೇ 2 ಬಾರಿ ಹೇಳಿದ ಸಚಿವರು ಮಾನ್ಯ ರವಿಕುಮಾರ್ ಅವರು ಉತ್ತರ ದಯವಿಟ್ಟು ಕೊಟ್ಟಿದ್ದಾರೆ. ಬನ್ನಿ. ಆದಷ್ಟು ಮಾನ್ಯ ನೆಕ್ಸ್ಟ್ ಸಚಿವರು ಅವೆಲ್ಲ ಸರಿಪಡಿಸಬೇಕು. ಅನೇಕ ವರ್ಷಗಳು ಮಾತನ್ನ ಹೇಳಿದ್ದಾರೆ. ಬಂದಿರ್ತಕ್ಕಂಥ ಕೇಳಿರ್ತಕ್ಕಂಥ ವಿಷಯ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಸಚಿವರು. ಇಲ್ಲಿಗೆ ಮುಕ್ತಾಯಗೊಳಿಸಿ ಬರುವಂತದ್ದು ಸರಿಪಡಿಸ್ತಾರೆ. ತಾವು ಬನ್ನಿ, ಒಂದು ನಿಮಿಷ ಚೇರಲ್ಲಿ ಪ್ರತಿಪಕ್ಷ ನಾಯಕರೇ, ಪ್ರತಿಪಕ್ಷ ನಾಯಕರು ಚೇರಲ್ಲಿ ಮಾತಾಡಿ. ಮುಗಿಯಲಾದ ಲಿಖಿತ ಮೂಲಕ ಪ್ರಶ್ನೆಗಳು, ಲಿಖಿತ ಮೂಲಕ ಪ್ರಶ್ನೆ ಪ್ರಶ್ನೋತ್ತರ ಸನ್ಮಾನ್ಯ ಸಭಾಪತಿಗಳೇ, ದಿನಾಂಕ 24 ಜುಲೈ 2024 ಲಿಖಿತ ಮೂಲಕ ಉತ್ತರಿಸುವ ಒಟ್ಟು 139 ಪ್ರಶ್ನೆಗಳ ಪೈಕಿ 39 ಪ್ರಶ್ನೆಗಳಿಗೆ ಉತ್ತರಗಳನ್ನು ಮಂಡಿಸಿದೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಸಚಿವರು